ಮತ್ತೆ ಈಗ ಮುನ್ನೆಲೆಗೆ ಬರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ಬಿಜೆಪಿಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆ ಇದೆ, ಚರ್ಚೆ ಇದೆ. ಇದೇ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಸಾಕಷ್ಟು ಬಾರಿ ಚರ್ಚೆ ಆಗ್ತಾ ಇರುತ್ತೆ. BY ವಿಜಯೇಂದ್ರ ಅವರನ್ನು ಆಯ್ಕೆ ಮಾಡಿದಾಗಲಿಂದಲೂ ಕೂಡ ಇದರ ಬಗ್ಗೆ ವದಂತಿಗಳಿವೆ. ಈಗ ಬಿಜೆಪಿಯ ಪಡಸಾಲೆಯಲ್ಲೂ ಕೂಡ ಶುರುವಾಗ್ತಾ ಇದೆ ನಾಯಕತ್ವದ ಬದಲಾವಣೆಯ ಗುಸುಗುಸು ಮಾತುಗಳು. BY ವಿಜಯೇಂದ್ರ ಕುರ್ಚಿ ಅಲುಗಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾದ್ರೆ ಯಾರು ಚೇಂಜ್ ಆಗ್ತಾರೆ? ಹೈಕಮಾಂಡ್ ಅಂಗಳದಲ್ಲಿ ರಾಜ್ಯಾಧ್ಯಕ್ಷರ ಚೆಂಡು ಹೋಗಿ ಕೂತ್ಕೊಂಡಿದೆ, ಅಲ್ಲಿ ಗೊತ್ತಿದ್ದಾರೆ ಅದನ್ನು. ಬಿಜೆಪಿ ಹೈಕಮಾಂಡ್ ಕೈಯಲ್ಲಿದೆ. ವಿಜಯೇಂದ್ರ ಬದಲಾವಣೆಯ ಭವಿಷ್ಯ ಏನಾಗಬಹುದು ಎನ್ನುವಂತಹ ಕುತೂಹಲ. ವಿಜಯೇಂದ್ರ ಬದಲಾವಣೆ ಸುಳಿವು ನೀಡಿದ್ರೆ ಹಾಗಾದರೆ ಕೇಂದ್ರ ಸಚಿವರು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ವಿಜಯೇಂದ್ರ ಭವಿಷ್ಯ ಅವರಿಬ್ಬರ ಕೈಯಲ್ಲಿದೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಏನಿದ್ದಾರೆ ಅವರು ಹೇಳಿದ್ದಾರೆ. ಎಲ್ಲವೂ ಮೋದಿ ಅಮಿತ್ ಶಾ ಕೈಯಲ್ಲೇ ಇದೆ, ಚೌಹಾಣ್ ಹೇಳಿರುವಂಥದ್ದು. ಇದರಿಂದ ಚರ್ಚೆ ಆಗ್ತಾ ಇದೆ. ಈ ಸುದ್ದಿಯ ಬೆನ್ನಲ್ಲೇ ನೂತನ ರಾಷ್ಟ್ರಾಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ BY ವಿಜಯೇಂದ್ರ ಅವರು. ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿದ್ದಾರೆ. ಯಡಿಯೂರಪ್ಪ ಬಣದ ನಾಯಕರು ಕೂಡ ಅಷ್ಟೇ. ಅಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅಸಹಾಯಕತೆ ವ್ಯಕ್ತವನ್ನು ಪಡಿಸಿದ್ದಾರೆ ಅಂತೆ. ಈ ವಿಚಾರವಾಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಗ್ರೇಟರ್ ಬೆಂಗಳೂರು ಚುನಾವಣೆ ಬರ್ತಾ ಇದೆ, ಅಲ್ಲಿ ತನಕ ಸೈಲೆಂಟ್ ಇರುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬಿಜೆಪಿಯಲ್ಲಿರುವಂತಹ ಈ ಸಮಸ್ಯೆ, ಈ ಚರ್ಚೆ, ಈ ವಿಚಾರ ಇದು ಕೂಡ ಬಗೆಹರಿತಾ ಇಲ್ಲ. ಒಂದು ಕಡೆ ಕೆಲವೊಂದು ಬಾರಿ ಈ ವಿಚಾರದ ಬಗ್ಗೆ ಯಾರು ಕೂಡ ಮಾತಾಡೋಕೆ ಹೋಗಲ್ಲ. ಆದರೆ ಈ ವಿಚಾರ ಒಂದ್ಸಲ ಬಂತು ಅಂತಂದರೆ ಅದು ದೊಡ್ಡ ಮಟ್ಟದಲ್ಲಿನೇ ಚರ್ಚೆ ಆಗುತ್ತೆ. ಈಗ ಮೋದಿ ಮತ್ತು ಅಮಿತ್ ಶಾ ಅವರಿಬ್ಬರ ಕೈಯಲ್ಲಿದೆ ಈ ವಿಚಾರ. ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಬದಲು ಮಾಡಬೇಕು ಅಂದರೆ ಸೂಕ್ತ ವ್ಯಕ್ತಿ ಯಾರು? BY ವಿಜಯೇಂದ್ರ ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತಾರೆ ಅಂದರೆ ಆ ಪ್ರಭಾವಿ ನಾಯಕ ಯಾರು? ಹಾಗಾದರೆ ಯಾರಿಗೆ ಆ ಸ್ಥಾನವನ್ನು ತುಂಬುವಂತಹ ಸಾಮರ್ಥ್ಯ ಇದೆ? ಹೈಕಮಾಂಡ್ನ ನಾಯಕರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಇನ್ನು BY ವಿಜಯೇಂದ್ರ ಕೂಡ ತುಂಬ ಆಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಕೆಲವೊಂದು ವಿಚಾರಗಳಲ್ಲಿ. ಹೀಗಿರುವಾಗ ಇವರನ್ನು ಬದಲಾವಣೆ ಮಾಡ್ತಾರಾ? ಅದಕ್ಕೆ ಯೋಚನೆ ಮಾಡ್ತಾ ಇದೆಯಾ ಬಿಜೆಪಿ ಹೈಕಮಾಂಡ್? ಈ ಚರ್ಚೆ ಇರುವಾಗ ನಿತಿನ್ ನಬೀನ್ ಅವರನ್ನು ಭೇಟಿ ಮಾಡಿದ್ದಾರೆ. ಯಾಕಂದರೆ ಬಿಜೆಪಿ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರೂ ತುಂಬ ಕಿರಿಯ ವಯಸ್ಸಿನ ಅಧ್ಯಕ್ಷರು. ಯಾಕಂದರೆ ಅವರ ಸಾಧನೆ ಕೂಡ ಅದೇ ರೀತಿಯಾಗಿದೆ. ಚುನಾವಣೆಗಳು ಅಂತ ಬಂದಾಗ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನುವಂತಹ ವಿಚಾರ, ಲೆಕ್ಕಾಚಾರ ಎಲ್ಲವೂ ಕೂಡ ನಿತಿನ್ ನಬೀನ್ ಹತ್ರ ಇದೆ. ಈಗಾಗಲೇ ಕೆಲವೊಂದು ಚುನಾವಣೆಗಳನ್ನು ತುಂಬ ಯಶಸ್ವಿಯಾಗಿ ಎದುರಿಸಿದ್ದಾರೆ. ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿದ್ರು. ಇದೆಲ್ಲವನ್ನು ನೋಡೇನೆ ನಿತಿನ್ ನಬೀನ್ ಅವರನ್ನು ತಂದಿದ್ರು. ಈಗ ಇದೇ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ. ಇವರು ಕೂಡ ಸ್ವಲ್ಪ ಯಂಗ್ ಲೀಡರ್ ಆಗಿರೋದ್ರಿಂದ BY ವಿಜಯೇಂದ್ರ ಅವರು ಕೂಡ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಮೇಲಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾರೆ ಎನ್ನುವಂತಹ ವಿಶ್ವಾಸದಿಂದಾನೇ ಹೈಕಮಾಂಡ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು. ಕೆಲವರು ಮಾತನಾಡ್ತಾ ಇದ್ರು ಯಡಿಯೂರಪ್ಪ ಅವರಿಂದಾನೇ ಅವರು ಆದರು ಅಂತ ಹೇಳಿ. ಸಾಕಷ್ಟು ಗೊಂದಲಗಳಿದೆ ಬಿಜೆಪಿಯಲ್ಲಿಯೂ ಕೂಡ. ಹೀಗಿರುವಾಗ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬದಲಾವಣೆ ಆಗುತ್ತಾ? ಈ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಮೋದಿ ಮತ್ತು ಅಮಿತ್ ಶಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂತಹ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಚುನಾವಣೆಗಳು ಹತ್ತಿರ ಬರ್ತಾ ಇದೆ. ಸ್ಥಳೀಯ ಚುನಾವಣೆಗಳಿಗೆ ಎಲ್ಲ ಪಕ್ಷಗಳು ತಯಾರಿ ಆಗಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.